ನಮಸ್ಕಾರ ಗೆಳೆಯರೆ. ಇವತ್ತಿನ ವಿಷಯ ಮತ್ತೆ ಅದೇ ರಾಜಕಾರಣ. ಈಗ ಬಹಳಷ್ಟು ರಾಜಕಾರಣಿಗಳು, ಅದರಲ್ಲೂ BJP ಮತ್ತು JDSನವರು ಚುನಾವಣೆ ಮುಗಿಲಿ, ಅಂದರೆ ಲೋಕಸಭಾ ಚುನಾವಣೆ ಮುಗಿಲಿ, ಸರ್ಕಾರ ಬೀಳುತ್ತೆ ಅಂತ ಬಹುತೇಕ ಹಾಲಿ ಮಾಜಿ ಶಾಸಕರು, ಅದರಲ್ಲೂ ಅದೇ ಹೇಳ್ದಲ್ಲ ಮೊದಲೇ BJP JDS ಶಾಸಕರುಗಳು ಹೇಳ್ತಾ ಇದ್ದಾರೆ. ಇದಕ್ಕೆ ಇನ್ನೊಂದು ಪುಷ್ಟಿ ಕೊಡೋದೇನಪ್ಪ ಅಂತ ಹೇಳಿದ್ರೆ, ಈ 2 ತಿಂಗಳ ಕೆಳಗಡೆ ಯತ್ನಾಳ್ ಅವರು ಚುನಾವಣೆ ನಡೀಲಿ, ಸರ್ಕಾರ ಇರೋದಿಲ್ಲ ಅಂತ ಹೇಳಿದರು. ಅವರೊಂದು ಭವಿಷ್ಯ ನುಡಿದರು. ನಿನ್ನೆ ನಮ್ಮ ಮಾಜಿ ಪ್ರಧಾನಿಗಳು, ನಿಮ್ಮೆಲ್ಲರ ನೆಚ್ಚಿನ ಹಿರಿಯ ರಾಜಕಾರಣಿ ದೇವೇಗೌಡರು ಸಹ ಭವಿಷ್ಯ ನುಡಿದ್ಬಿಟ್ರು. ಚುನಾವಣೆ ಮುಗಿತಿದ್ದಂಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲ್ಲ ಅಂತ. ಈ ಭವಿಷ್ಯ ನುಡಿಯೋದ್ರ ಬಗ್ಗೆ ನನಗೆ ಭಾಳ ಒಂದು ರೀತಿಯ ಇದೇನು ಪ್ರಜಾತಂತ್ರವೋ ಅಥವಾ ಚುನಾಯಿತ ಪ್ರತಿನಿಧಿಗಳು ಈ ರೀತಿ ಮಾತನಾಡಬಹುದೋ ಅಥವಾ ಮಾತನಾಡಬಾರ್ದಾ ಗೊತ್ತಾಗ್ತಿಲ್ಲ. ಅದು ಹೆಂಗೆ ಸರ್ಕಾರ ಬೀಳುತ್ತೆ ಅಥವಾ ಹೆಂಗೆ ಸರ್ಕಾರ ಬೀಳಿಸ್ತೀರ? ಅಂದರೆ ಹಿಂದೆ ಆಪರೇಷನ್ ಕಮಲ ಮಾಡ್ದಂಗೆ ಏನಾದರೂ ಈ ಬಾರಿ ನಡೆಸ್ಬೋದಾ? ಅದಕ್ಕೂ ಕ್ವಶನ್ ಮಾರ್ಕ್. ಈಗ ಭಾಳ ಸಿಂಪಲಾಗಿ ಲೆಕ್ಕ ಹಾಕ್ಬಿಡೋಣ. ಈಗ ಒಂದು ಸರ್ಕಾರ ರಚನೆ ಮಾಡೋಕ್ಕೆ 113 ಸೀಟ್ಗಳು ಬೇಕು. ಯಾವುದೇ ಅದು BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, JDS ಆಗಲಿ, ಯಾವುದೇ ಸರ್ಕಾರ ರಚನೆ ಮಾಡಬೇಕಂದ್ರೆ 113 ಸೀಟ್ಗಳು ಬೇಕು. ಅದರಲ್ಲಿ ಕಾಂಗ್ರೆಸ್ನವರು 135 ಶಾಸಕರಿದ್ದಾರೆ. ಈಗ ಅಂದರೆ 25 ಶಾಸಕರು ರಾಜೀನಾಮೆ ಕೊಟ್ಟರೆ ಮಾತ್ರ ಸರ್ಕಾರ ಬೀಳುತ್ತೆ. ಇದು ಒಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್ ಇದೆ, ಪಕ್ಷ ಒಡೆಯೋದು ಅಂತೇಳಿ. 1/3 ಮೆಜಾರಿಟಿ, ಅಂದರೆ ಇಡೀ ಪಕ್ಷವನ್ನು ಒಡೆದ್ರೆ ಎಷ್ಟು ಮೆಜಾರಿಟಿ ಬರಬೇಕು ಅಂತ. ಅಂದರೆ ಈಗ ಹೆಂಗಾಗ್ತಿದೆ ಅಂತೇಳಿದರೆ, ಈ ಪಕ್ಷ ಒಡೆದೇನಾದರೂ ಸರ್ಕಾರ ರಚನೆ ಮಾಡ್ತಾರಾ ಅಥವಾ ಆಪರೇಷನ್ ಕಮಲ ಏನಾದರೂ ರಚನೆ ಮಾಡ್ತಾರಾ? ಇದು ಜನರಿಗೋಸ್ಕರ ಇದೇನನ್ನು ಈ ಎಲೆಕ್ಷನ್ ಸ್ಟೈಲಿಗೆ ಏನಾದರೂ ಬಳಸ್ತಾ ಇದ್ದಾರಾ? ಅಂದರೆ BJPಯವ್ರಿಗಾಗಲಿ, ಕಾಂಗ್ರೆಸ್ನವ್ರಿಗಾಗಲಿ, JDSನವ್ರಿಗಾಗಲಿ ನಮ್ಮ ಪ್ರಣಾಳಿಕೆ ಇದಂತೆ ಹೇಳಕ್ಕೆ ತಯಾರಿಲ್ಲ, ಹೇಳಕ್ಕೆ ಶಕ್ತಿ ಇಲ್ದಂಗೆ ಆಗಿದೆ. ಅವ್ರು ಹೇಳೋದಲ್ಲ ಒಂದೀಗ JDS ಮತ್ತು ನಮ್ಮ ಈ BJPಯವರು ಹೇಳೋದೇನಂತ ಹೇಳಿದ್ರೆ, ಸರ್ಕಾರ ಉಳಿಯಲ್ಲ. ಅಂದರೆ ಜನರನ್ನು ಅಸ್ಥಿರತೆಗೊಳಿಸೋದಲ್ಲ, ಅದು ಚುನಾಯಿತ ಶಾಸಕರನ್ನು ಅಸ್ಥಿರತೆಗೊಳಿಸೋದು ಅಂತ. ಅಂದರೆ ಹೆಂಗಿದ್ರು MP ಚುನಾವಣೆಯಲ್ಲಿ ಅದು ಯಾವುದು ಬರುತ್ತೆ, ಅದನ್ನೇನು ನಾನು ಬಿಡಿಸಿ ಹೇಳೋಂಥದ್ದು ಅವಶ್ಯಕತೆ ಇಲ್ಲ. ಆದರೆ ಇವರು ಹೇಳುವ ರೀತಿ ನೋಡಿದ್ರೆ ಬಹುಶಃ ಈಗಲೇ ನುಡಿತಾ ಇದ್ದಾರೆ. ಅಂದರೆ ಏನು ಕಳೆದ ಸಲ ಏನು ಮಹಾರಾಷ್ಟ್ರದಲ್ಲಿ ನಡೀತು, ಇಡೀ ಪಕ್ಷವನ್ನೇ ಒಡೆದು ಹೊಸ ಸರ್ಕಾರ ಅಲ್ಲಿ BJP ಮತ್ತು ಏನು ಅವರು ಅಧಿಕಾರ ನಡೆಸ್ತಾರೋ ಅದೇ ರೀತಿಯಲ್ಲಿ ಏನಾದರೂ ಇಲ್ಲಿ ನಡೆಸ್ಬೋದೇನೋ ಗೊತ್ತಿಲ್ಲ. ಆದರೆ ನಾನು ನಿಮ್ಮೆಲ್ಲರಿಗೂ ಕೇಳಿದೇನೆಂದರೆ, ಇದೊಂದು ಪ್ರಜಾತಂತ್ರ ವ್ಯವಸ್ಥೆ. ಚುನಾಯಿತ ಪ್ರತಿನಿಧಿಗಳು ಅಂದರೆ ಈಗಾಗಲೇ ಸರ್ಕಾರಕ್ಕೆ ಜನಪ್ರತಿನಿಧಿಗಳು ಮತ್ತು ಜನರೇ ಆಯ್ಕೆ ಮಾಡಿ ಕಳಿಸಿದ್ದಾರೆ. 135 ಶಾಸಕರನ್ನು, ಕಾಂಗ್ರೆಸ್ ಶಾಸಕರನ್ನು ಆಯ್ಕೆ ಮಾಡಿದ್ದಾರೆ. ಅಂದರೆ ನೀವು ಅವ್ರನ್ನ, ಈ ಶಾಸಕರನ್ನ ಆಯ್ಕೆ ಮಾಡಿ ಕಳಿಸೋದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಏನು ನಡೀತಾ ಇದೆ ಅದನ್ನು ಮಾಡಬೇಕೇ ವಿನಃ ಈ ರೀತಿ ಭವಿಷ್ಯ ಹೇಳಿ ಜನರಲ್ಲಿ ಆತಂಕ ಸೃಷ್ಟಿ ಮಾಡೋದಾಗಲಿ ಅಥವಾ ಈ ಥರ ಮಾಡೋದಾಗಲಿ ಕಂಡ್ರೆ ಅದಕ್ಕೆ ಇರಬೇಕು. ಈ ಕಳ್ಳದಾರಿಗಳನ್ನು, ದೊಡ್ಡ ದಾರಿಗಳನ್ನು ಇಟ್ಕೊಳ್ತಿದ್ದಾರೆ ಅಂತೇಳಿ. ನಾನು ಕೇಳೋದು ಇಷ್ಟೇ, ಅದು ಯಾವುದೇ ಪಕ್ಷ ಆಗಿರಲಿ,
ಸರ್ಕಾರ ಬೆಳೆಸಲಿ, ಸರ್ಕಾರ ಹೋಗಲಿ, ಸರ್ಕಾರದ ಬಗ್ಗೆ ನಮಗೇನು ಅಂತ ಏನೂ ಅಲ್ಲ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಒಂದು ಪಕ್ಷಕ್ಕೆ ಸ್ಪಷ್ಟ ಬಹುಮತ ಕೊಟ್ಟ ಮೇಲೆ ಅದನ್ನು ಅಸ್ಥಿರಗೊಳಿಸೋದು ಎಷ್ಟು ಸರಿ ಅನ್ನೋದಷ್ಟೇ ನನ್ನ ಪ್ರಶ್ನೆ. ಈ ಥರ ಹೇಳಿಕೆಗಳನ್ನು ಕೊಟ್ಟು ಹಾಗಾದರೆ ಹೇಳಿ, ನಿಮ್ಮಲ್ಲಿ ಏನೇನು ಈ ಬಾರಿಯ ಚುನಾವಣೆಯಲ್ಲಿ JDS ಮತ್ತು BJP ಇವರು ಗೆದ್ದರೆ ಇದರಲ್ಲಿ ಕರ್ನಾಟಕದಲ್ಲಿ ನಾವು ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ ಅಂತ ಹೇಳಿ. ಯಾವುದೇ ಪಕ್ಷದಲ್ಲೂ ಯಾವುದೇ ಪ್ರಣಾಳಿಕೆ ಇಲ್ಲ. ಕಾಂಗ್ರೆಸ್ನಲ್ಲಿನೂ ಅಷ್ಟೇ. ಕಾಂಗ್ರೆಸ್ನವರು ಹೇಳೋದು ನಮ್ಮಲ್ಲಿ ಈ ಏನು ನಾವು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೀವಿ ಅದರಿಂದ ಏನಾದರೂ ಬರುತ್ತೆ ಅಂತ. ಇವೆಲ್ಲ ಜನರಿಗೆ ಮಂಕು ಬೂದಿ ಏರಿಸೋದಲ್ಲ. ಇದು ನಿಮ್ಮ ಕೈಲಿ ಸರಿಯಾಗಿದ್ದರೆ ಈ ಥರ ಅಡ್ಡದಾರಿಗಳನ್ನು ಬಿಟ್ಟು, ಅದು BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ಆಪರೇಷನ್ ಕಮಲ ಮಾಡೋದಾಗಿರಲಿ, ಅಂದರೆ ಈಗ ಚಾಣಕ್ಯ ನೀತಿ ಇದೆ, ಹೇಗಾದರೂ ಮಾಡಿ ನೀನು ಅಧಿಕಾರಕ್ಕೆ ಬರಬೇಕು ಅನ್ನೋದು ಒಂದು ಚಾಣಕ್ಯ ನೀತಿ. ನಾವು ಯಾವಾಗಲೂ ಓದಿದಾಗ ಗೊತ್ತಿದ್ದು. ಆದರೆ ಅದಕ್ಕೂ ಒಂದು ಪ್ರೊಸೀಜರ್ ಅಂತ ಇರ್ತದೆ. ಕಳೆದ ಸಲ ಮಾಡಿದ್ರಲ್ಲ, BJPಯಲ್ಲಿ ಸ್ಪಷ್ಟ ಬಹುಮತ ಇಲ್ದಿದ್ರೂ ಆಪರೇಷನ್ ಕಮಲ ಮಾಡಿ ಅವ್ರನ್ನ ಮತ್ತೆ ಅಧಿಕಾರಕ್ಕೇನು ಬಂದು ಈಗ ಅದ್ರಾಗಿರೋರು ಒಂದು ಅರ್ಧ ಜನ ಕಿತ್ಕೊಂಡು ಹೋಗಿದ್ದಾರೆ. ಸತ್ಯವಾಗ್ಲೂ ಹೇಳೋದೇನಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ದಯವಿಟ್ಟು ಈ ಥರವಾದಂಥ ಅಡ್ಡದಾರಿಗೆ ಬಂದರೆ ಪ್ರಜಾಪ್ರಭುತ್ವ ಉಳಿಯೋದು ತುಂಬ ಕಷ್ಟ ಆಗುತ್ತೆ. ನೀವು ಬೇಕಾದರೆ ಜನ ನಿಮಗೆ ಆದೇಶ ಕೊಟ್ಟಿದ್ದರೆ ನೀವು ಆಯ್ಕೆ ಮಾಡಿಕೊಂಡು ನಿಮ್ಮ ಜನ ಆದೇಶದಿಂದನೇ ಪಾಲನೆ ಮಾಡಬೇಕು. ಅದು ಬಿಟ್ಟು ಅವಾಗ ಹಿಂದೆ ಒಂದೇ ಬಂದಿತ್ತು ಪಕ್ಷಾಂತರ ಕಾಯ್ದೆ ನಿಷೇಧ. ಅದು ಅವಾಗೇನಿಲ್ಲ, ಯಾವ ಬೇಕಾದ್ರೆ ಯಾವ ಪಕ್ಷಕ್ಕೆ ಬೇಕಾದರೂ ಹೋಗ್ತಿದ್ರು. ಅದು ಆಗಲೇ 1985ರಲ್ಲಿ ಹೊಸ ಕಾನೂನನ್ನೇ ಸೃಷ್ಟಿ ಮಾಡಿದರು. ಆವಾಗ ಪಕ್ಷಾಂತರ ಕಾಯ್ದೆ ನಿಷೇಧವನ್ನು ತಂದರು. ಪಕ್ಷಾಂತರ ಕಾಯ್ದೆ ನಿಷೇಧ ಬಂದಿದ್ದಾಯಿತು. ಆದರೆ ಈ ಥರ ಆಪರೇಷನ್ ಕಮಲ ಥರ ಮಾಡ್ಕೊಂಡು ಬಂದಿದ್ದು ಇತ್ತೀಚೆಗಾಯಿತು. ಅಂದರೆ ದಾರಿಗಳು ಹೆಂಗೆ ಹುಡುಕ್ತಾರೆ ಅಂತ ಹೇಳಿದ್ರೆ, ಒಬ್ಬರು ಚಾಪೆ ಕೆಳಗೆ ನುಗ್ಗಿದ್ರೆ ಇನ್ನೊಬ್ಬರು ರಂಗೋಲಿ ಕೆಳಗೆ ನುಗ್ಗೋದು ಅಂತ ಹೇಳ್ತೀವಿ ನಾವು ಅದನ್ನು. ಈ ಹಳ್ಳಿಗಾಡಲ್ಲಿ ಈ ಥರದೊಂದು ದೊಡ್ಡ ಮಾತೇ ನಡೀತಿದೆ, ಗಾದೆ ಮಾತು, ಏನೋ ಚಾಪೆ ಕೆಳಗೆ ನುಗ್ಗಿದ್ರೆ ಅವನು ರಂಗೋಲಿ ಕೆಳಗೆ ನುಗ್ಗಿದ್ರು ಅಂತೇಳಿ. ಹಾಗಾಗಿ ನಾನು ನಮ್ಮ ಜನರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಕಳಕಳಿಯಿಂದ ಒಂದು ಮನವಿ ಏನಂತ ಹೇಳಿದ್ರೆ, ಯಾವುದೇ ಆಗಿರಲಿ, ಅದು ಯಾವುದೇ ಪಕ್ಷ ಬರಲಿ, ಅದು ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ, ಜನ ದೇಶವನ್ನು ಪಾಲನೆ ಮಾಡಬೇಕಾಗಿದ್ದು ನಿಮ್ಮೆಲ್ಲರ ಕರ್ತವ್ಯ. ಅದರಲ್ಲೂ ಪಕ್ಷದವರಿಗೆ ಮೊದಲನೇ ಕರ್ತವ್ಯ ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಶರಣಾರ್ಥಿ.